ಇವಿಲ್ ಪಾಸ್ಗೆ ತಲುಪೋದ್ರಲ್ಲಿ ನಾವೇ ಕಣೋ ಮೊದಲು. ಬೇಗ ಬಾ ಬಿಗ್ ಬುಲ್, ನಾವು ನಂಬರ್ 2 ಅಲ್ಲ ನಂಬರ್ 1 ಬರ್ಬೇಕು. ಬೇಗ. ಅರೆ ನಡಿಯೋ ಪತ್ಲು. ಬರ. ಕಮಾನ್ ಪತ್ಲು. ಓಕೆ. ಅಯ್ಯೋ, ಹೊಗೆ ಹಾಕ್ಸ್ಕೊಂಡ್ರು ನನ್ನ ಪೇಷಂಟ್ ಮೇಲೆ ಆಣೆ. ಇಷ್ಟು ದೊಡ್ಡ ಬೆಟ್ಟ ಹತ್ಬೇಕಲ್ಲ ಬಾ. ಅಯ್ಯೋ ಗಸೆಟಾರ ಬಾ, ಎಂತ ಕಡೆ ಬಂದಾಗ ಹಾಕ್ಸ್ಬಿಟ್ಟ ನಮ್ಮನ್ನ. ನಿಮ್ ಮಾತನ್ನ ನಾನು ಖಂಡಿತ ಕೇಳದೆ ಹೋಗಿದ್ರೆ ಇಷ್ಟೊತ್ತಲ್ಲಿ ಜಾನ್ನ ಜನೆಲ್ ಹಾಕೊಂಡು ಸಕ್ಕದಾಗ ರುಬ್ತಾ ಇದ್ದೆ. ಅಮ್ಮ ಬಿಡಬಾರ್ದು, ಆಗ್ರ ಚಂದ್ರ ಬಡಿರ. ಪತ್ಲು. ಪತ್ಲು. ಬರೋ. ಈ ಆಳ ನೋಡಿದ್ರೆ ನನಗೆ ತುಂಬಾ ಭಯ ಆಗ್ತಾ ಇದೆ. ನಾನು ನೋಡೋದೇ ಇಲ್ಲ. ಏನೋ ಮಾಡ್ತಾ ಇದೀಯಾ? ನಾನ್ ಬಿದ್ದೋಗ್ಬಿಡ್ತೀನಿ. ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ವಾವ್, ಎಷ್ಟು ಚೆನ್ನಾಗಿರೋ ಹೂ ಇದೆ ಇಲ್ಲಿ. ತಲೆ ಇಲ್ದೇ ಇರೋನೆ. ಇಲ್ ಕೇಳೋ, 2 ಕ್ಲಾಸ್ ಜಾಸ್ತಿ ಓದಿದ್ರೆ ಗೊತ್ತಾಗ್ತಿತ್ತು ಜಂಗಲ್ನ ರೂಲ್ ಏನು ಅಂತ. ಗೊತ್ತಿಲ್ಲದೆ ಯಾವ ಹೂ ಹಣ್ಣನ್ನು ಮುಟ್ಟಬಾರ್ದು ಅಂತ, ಮತ್ತೆ ತಿನ್ಬಾರ್ದು. ಗೊತ್ತಿಲ್ಲ ಅದರಿಂದ ಏನಾಗ್ಬೋದು ಅಂತ. ಅರೆ ಪತ್ಲು, ಬೆಳಗಿನ ರೇಸ್ ನ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ. ನನಗೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡಕ್ ಕೂತಾವ್ ಬಿಡ್ಲೇ ಇಲ್ಲ. ನನಗೆ ಸಖತ್ ಹಶ್ವಾಗ್ಬಿಟ್ಟಿದೆ. ತಿನ್ನಕ್ಕೆ ನನ್ಗೆ ಸಮೋಸ ಸಿಕ್ಬಿಟ್ರೆ ಅಬ್ಬಾ. ಅರೆ ಮೋಟು, ಇಲ್ಲೆಲ್ಲೋ ಸಿಗುತ್ತೆ ನಿಂಗೆ ಸಮೋಸ ತಿನ್ನಕ್ಕೆ. ನೀನು ಸುಮ್ಮನೆ ನಿನ್ ಮನ್ಸಲ್ಲೇ ಸಮೋಸ ತಿಂದಾಕ್ಬಿಡ. ವಾ, ಏನು ವಾಸನೆ ಬರ್ತಾ ಇದೆ. ಇದು ತಿನ್ನಲೂಬಹುದು, ತುಂಬಾ ಟೇಸ್ಟಿಯಾಗಿದೆ. ಅಯ್ಯೋ, ನಿನ್ ಜೀವದಗಳೇ ಆಗ್ಬಿಟ್ಟು ಈ ಹೂವನ್ನ ಮುಟ್ಲೂಬಾರ್ದು ಕಣ. ನಾನು ಇದನ್ನ ನೋಡಿ ಯೋಚನೆ ಮಾಡ್ತಾ ಇದ್ದೆ ಕಣ, ಇದು ಯಾವ ಹೂವ ಇರ್ಬೋದು ಅಂತ. ಜ್ಞಾಪಕ ಬಂತು ಕಣ. ಇದನ್ನ ಮುಟ್ಟೋದ್ರಿಂದ ಅಥವಾ ಇದನ್ನ ತಿನ್ನೋದ್ರಿಂದ ಮನುಷ್ಯನ ಮನ್ಸಲ್ಲಿ ಏನಿದೆಯೋ ಅದು ಕಾಣಿಸೋದಕ್ಕೆ ಶುರು ಆಗಿದೆ ಕಣ. ಇದನ್ನ ಹ್ಯಾಲೋಸಿನೇಟಿಂಗ್ ಫ್ಲವರ್ ಅಂತಾನು ಹೇಳ್ತಾರೆ ಕಣ. ಜೈ ಹೋ. ಸಮೋಸ ಸಮೋಸ ಸಮೋಸ. ಇಲ್ಲಿ ಮಗುನ ಯಾರು ಕರ್ಕೊಂಡ್ ಬಂದಿರೋದು? ಯಾರು ಕರ್ಕೊಂಡ್ ಬಂದಿರೋದು ಈ ಜಾಗಕ್ಕೆ ಮಗುನ? ಇಲ್ಲಿ ಮಗು ತರ ಯಾರು ಮಾತಾಡ್ತಿರೋದು? ಸಮೋಸ ಸಮೋಸ ಸಮೋಸ. ನಾನ್ ಸಮೋಸ ಅಲ್ಲ ಕಣ ಮೋಟು. ನಾನ್ ಸಮೋಸ ಅಲ್ಲ. ದೂರ ಹೋಗು, ದೂರ ಹೋಗು. ಸಮೋಸ 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 ಸಮೋಸ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157
ಅರೆ ಮಟು ಅರೆ ಪತ್ಲು ಯಾಕೋ ಗೊತ್ತಿಲ್ಲ ಕಣೋ, ಹೊಟ್ಟೆ ಸಖತ್ತು ತುಂಬಿರೋ ತರ ಅನಿಸ್ತಾ ಇದೆ ಕಣೋ. ಅಯ್ಯ ಮೋಟು ನೀನು ಇಷ್ಟು ದಪ್ಪ ಸಮೋಸ ತಿಂದಿದ್ಯಲ್ಲ ಅದಕ್ಕೆ ಕಣಪ್ಪ. ಹಾ ಆದ್ರೆ ನಾನು ಒಂದು ಚಿಕ್ಕ ಮಗು ವಾಯ್ಸ್ ಕೇಳಿಸ್ಕೊಂಡೆ. ಅಲ್ಲ ಇಲ್ಲಿ ಎಲ್ಲಿದೆ ಮಗು ಅಂತ, ಎಲ್ಲಿದೆ ಮಗು? ಅಯ್ಯೋ ಮೋಟು, ನಿನ್ನ ಮಗುದು ಸಮೋಸ ತಿಂದಾಕ್ಬಿಟ್ಟೆ ಕಣ. ಅದಕ್ಕೋಸ್ಕರ ಮಗು ಸಮೋಸ ಸಮೋಸ ಅಂತ ಕೂಗ್ತಾ ಇತ್ತು. ನನ್ ಫ್ರೆಂಡ್ ಬಗ್ಗೆ ತಮಾಷೆ ಮಾಡ್ಬೇಡಿ. ಅವ್ನು ದೊಡ್ಡನಾಗಿದ್ದಾನೆ ಪಾಪ, ಆದ್ರೆ ಅವ್ನ ವಯಸ್ಸು ದೊಡ್ಡದಾಗಿಲ್ಲ ಅಷ್ಟೇ. ಅದಕ್ಕೆ ಅವ್ನು ಯಾವತ್ತೂ ಮಾತಾಡೋದಿಲ್ಲ ಗೊತ್ತಾ? ಅಲ್ಲ ಅವರು ನನ್ ಮೇಲೆ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂತ. ಅಯ್ಯೋ ಮೋಟು, ನೀನು ಮೊದಲು ಇವನ್ ಸಮೋಸನೇ ತಿಂದಾಕ್ಬಿಟ್ಟಿದ್ದು ಅದಕ್ಕೇನೆ ಅಮ್ಮ. ಅಯ್ಯಯ್ಯ ಯಪ್ಪ ಅಂಟಾರು, ನಿಂಗೇನು ಆಗಿಲ್ಲ ತಾನೇ? ಬಾರೋ ಇದನ್ನ ತಳ್ಳೋಣ. ಎಲ್ಲ ಕಾಂಪಿಟೇಟರ್ಸ್ ಒಂದೇ ಸಲಿಗೆ ಮುಗ್ದೋಗ್ಬಿಡ್ತಾರೆ. ಆಮೇಲೆ 500 ಕರೋಡ್ ನಮ್ದೆ ಅಂದ್ರೆ ನಂದು. ಅಯ್ಯ ಇದೇ ರೀತಿ ಹಿಂಗೆ ಹೇಳ್ತಿದ್ಯಾ? ಮೋಟು ಪತ್ಲು ನನ್ ಜೀವ ಉಳಿಸಿದ್ದಾರೆ, ಕಡೆ ಪಕ್ಷ ಅವ್ರ ಮೇಲಾದ್ರೂ ಸ್ವಲ್ಪ ಕರುಣೆ ಇರ್ಲಿ. 2 ಕ್ಲಾಸ್ ಜಾಸ್ತಿ ಓದಿದ್ರೆ ಈ ಹ್ಯೂಮನ್ ಬಿಹೇವಿಯರ್ ಬಗ್ಗೆ ಗೊತ್ತಾಗ್ತಾ ಇತ್ತು ನಿನಗೆ. ಈ ಲೈಫ್ ಒಂದು ಹೋರಾಟ. ಇದರಲ್ಲಿ ಗೆಲ್ಬೇಕಂದ್ರೆ ಎಲ್ಲ ತಮ್ಮದೇ ಆದ ಆಯುಧಗಳನ್ನ ಯೂಸ್ ಮಾಡ್ತಿರ್ತಾರೆ. ಮೋಟು ಪತ್ಲು ಅವರ ವೆಪನ್ ಬಂದು ಒಳ್ಳೇದು. ಅವ್ರೆಲ್ಲರ ಹತ್ರನು ಒಳ್ಳೆಯವರಾಗಿ ಶಭಾಷ್ ಅನ್ಸ್ಕೊಳ್ತಾ ಇರ್ತಾರೆ. ಆಮೇಲೆ ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನಮ್ಮ ವೆಪನ್ ಬಂದು ಕೆಟ್ಟದ್ ಮಾಡೋದು, ಚಾಣಾಕ್ಷತನ, ಮೋಸ ಮಾಡೋದು, ಅನ್ಯಾಯ. ಈ 500 ಕೋಟಿ ಹೋರಾಟದಲ್ಲಿ ಚಾಣಾಕ್ಷತನ ಕೆಲ್ಸಕ್ಕೆ ಬರೋದು ಒಳ್ಳೇದಲ್ಲ. ಗೊತ್ತಾಯ್ತಾ? ಗೊತ್ತಾಯ್ತಾ ಇಲ್ವಾ? ಆಯ್ತಾಯ್ತು, ಅರ್ಥ ಆಯ್ತು ಬಿಡು. ಏನ್ ಅರ್ಥ ಆಯ್ತು? ರಿಪೀಟ್ ಮಾಡು. ನಮ್ಮ ಆಯುಧ ಕೆಟ್ಟದ್ದು, ಚಾಣಾಕ್ಷ, ಅನ್ಯಾಯ ಮಾಡೋದು, ಮೋಸ ಮಾಡೋದು. ನೋಡು. ಅರೆ ಬಿಗ್ ಬುಲ್ ಅಣ್ಣ, ಸ್ವಲ್ಪ ಸ್ಮೆಲ್ ಮಾಡಿ ಹೇಳಿ ಏನ್ ತೊಂದ್ರೆ ಆಗ್ತಾ ಇದೆ ಅಂತ. ಮಮ್ಮಿ ಬಾ ಮೋಟು, ಮಮ್ಮಿ ಬಾ ಮೇಲೆ ಬಾ ಬಾ. ಶಬಾಷ್ ಪತ್ಲು. ಎಸ್ ಎಸ್ ಎಸ್, ನಾವು ತಲುಪಿದ್ವಿ ಫ್ಲೋಟಿಂಗ್ ಐಲ್ಯಾಂಡ್. ಅಲ್ಲ ಕಣೆ ಅಂಟಾರು, ಇಲ್ಲಿಂದ ಮುಂದಕ್ಕೆ ಹೆಂಗ್ ಹೋಗೋದು? ಅಮ್ಮಮ್ಮ, ನನ್ನ 20 ವರ್ಷದ ಅನುಭವದಲ್ಲಿ ಇಂಥ ಸುಂದರವಾದ ದೃಶ್ಯ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಇದೇನಪ್ಪ ಇದು? ಮಿಕ್ಕಿದವರೆಲ್ಲ ಹಿಂದೆನೆ ಬಂದ್ಬಿಟ್ಟವ್ರೆ. ನಾವ್ ಬೇಗ ಹೋಗ್ಬೇಕು. ಎಲ್ರಿಗಿಂತ ಫಸ್ಟ್ ಇದೀವಿ, ಎಲ್ರಿಗಿಂತ ಫಸ್ಟೇ ಇರ್ಬೇಕು. ನಡಿ. 2 ಕ್ಲಾಸ್ ಜಾಸ್ತಿ ಹೋಗಿದ್ರೆ ಗೊತ್ತಾಗ್ತಾ ಇತ್ತು ಇಲ್ಲಿ ಎಷ್ಟು ಡೇಂಜರ್ ಇದೆ ಅಂತ. ಮೊದ್ಲು ಬೇರೆಯವ್ರನ್ನ ಮುಂದೆ ಹೋಗಕ್ ಬಿಡೋಣ. ಈಗ ಹಿಂದೆ ಬಾ. ಓ ನೋ, ಈಗ ನಾವು ಈ ಫ್ಲೋಟಿಂಗ್ ಐಲ್ಯಾಂಡ್ ನ ಹೇಗೆ ಕ್ರಾಸ್ ಮಾಡೋದು ಅಂತ. ಈ ಬ್ಯಾಕ್ ಪ್ಯಾಕ್ ಅಲ್ಲಿ ಖಂಡಿತ ಅದ್ರ ಬಗ್ಗೆ ಏನಾದ್ರೂ ಇದ್ದೇ ಇರುತ್ತೆ. ಅಯ್ಯಬ್ಬ, ಈ ಪೋಗೋ ಸ್ಟಿಕ್ ಇಂದ ಈ ಐಲ್ಯಾಂಡ್ ನ ಪಾರ್ ಮಾಡಕ್ಕಾಗತ್ತಾ ನಾವು? ದಿಸ್ ಇಸ್ ಇಂಪಾಸಿಬಲ್. ದಿಸ್ ಇಸ್ ಇಂಪಾಸಿಬಲ್. ಮೋಟು ಪತ್ಲು, ನನ್ನ ವಾಪಸ್ ಕರ್ಕೊಂಡೋಗಿ. ಊರಿಗೆ ಒಳ್ಳೇದಾಗದಕ್ಕೋಸ್ಕರ ನಾನು ನನ್ನ ಜೀವ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನಡೀರಿ, ವಾಪಸ್ ಹೋಗೋಣ. ನಡೀರಿ. ಅಯ್ಯೋ ಇಲ್ಲ ಇಲ್ಲ, ಎಲ್ಲಿ ಹೋಗ್ತಾ ಇದೆ ಇದು? ಅಯ್ಯೋ, ಆ ಕಡೆ ಅಲ್ಲ, ಆ ಕಡೆ ಅಲ್ಲ. ಮೋಟು ಪತ್ಲು, ಇದು ಉಲ್ಟಾ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಏನ್ ಮುಖ ನೋಡ್ತೀಯ? ನೋಡು.
ಹಿಪ್ಪೋಗೋಸ್ಟಿಕ್ ಅಲ್ಲಿ ರಿವರ್ಸ್ ಕೇರ್ ಕೂಡ ಇದೆಯಾ? ಮೋಟು ಪತ್ಲು, ಬ್ಯೂಟಿಫುಲ್ ಬ್ರದರ್, ನೀವು ಬರೋದಿಲ್ವಾ ಹೇಳಿ? ಥ್ಯಾಂಕ್ ಯು. ನೀವು ನನ್ನ ಕಾಪಾಡ್ಬಿಟ್ರಿ. ಆದ್ರೆ ಕೆಳಗೆ ಬಿದ್ದಿದ್ರಿಂದ ನನ್ನ ಕಾಲ್ಗೆ ತುಂಬಾ ಏಟಾಗಿದೆ. ಫ್ರಾಕ್ಚರ್ ಆಗಿರ್ಬೋದು ಅನ್ಸುತ್ತೆ. ಇಲ್ಲಿಂದ ಮುಂದೆ ನನ್ನ ಕೈಲಿ ಆಗಲ್ಲ. ನೀವು ಹೋಗಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಮೋಟು, ನೀವ್ ಹೋಗಿ. ಬಿಗ್ ಬುಲ್ ಬ್ರದರ್, ದಯವಿಟ್ಟು ನನ್ನ ಮಾತು ಕೇಳಿ. ನಿಮ್ ವಾಯ್ಸ್ ತುಂಬಾ ಕರೆಕ್ಟ್ ಆಗೇ ಇದೆಯಲ್ಲ. ನೀವು ಮಾತಾಡ್ತಾನೆ ಇರಿ, ಆದ್ರೆ ವಾಯ್ಸ್ ನ ಮಾತ್ರ ಬಿಗಿ ಇಡಕ್ ಹೋಗ್ಬೇಡಿ. ನೀವು ಮಾತಾಡ್ತಾ ಮಾತಾಡ್ತಾ ಖಂಡಿತವಾಗ್ಲೂ ನಿಮ್ ವಾಯ್ಸ್ ಸರಿ ಹೋಗ್ಬಿಡುತ್ತೆ, ನಿಜವಾಗ್ಲೂ. ಓಕೆ ಮೋಟು ಅಣ್ಣ, ನೀವು ಹೇಳ್ದಂಗೆ ಮಾಡ್ತೀನಿ. ಬಾಯ್ ಬಾಯ್ ಬಿಗ್ ಬುಲ್. ನಡೀರಿ, ನಾವೀಗ ಮುಂದಕ್ಕೆ ಹೋಗೋಣ. ಆಲ್ ದ ಬೆಸ್ಟ್ ಮೋಟು ಅಂಡ್ ಟೀಮ್. ಬಾಯ್ ಆಲ್ ಬಾಯ್. ದ ಬೆಸ್ಟ್ ಮೋಟು ಪತ್ಲು. ಆಲ್ ದ ಬೆಸ್ಟ್. ನನ್ ಧ್ವನಿ ಸರಿ ಹೋಯ್ತು. ಮೋಟು ಪತ್ಲು ಅವ್ರ ಕಾರಣದಿಂದ ನನಗೆ ಧ್ವನಿ ಸರಿ ಹೋಯ್ತು. ಮೋಟು ಪತ್ಲು, ಥ್ಯಾಂಕ್ ಯು. ಅಲ್ಲೋಡು, ಬಿಗ್ ಬಿಲ್ ವಾಯ್ಸ್ ಈಗ ಸರಿ ಹೋಗ್ಬಿಟ್ಟಿದೆ. ಥ್ಯಾಂಕ್ ಯು. ಮಸಗೋಸ್ತ ಹೌತಾ. ಮಜಾಗೋಸ್ತ ಹೌದಾ? Watch India's largest kids library only on Jio Hotstar. Download the app now.